ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ನನ್ನ ಪ್ರೀತಿಯ ಸಮಸ್ತ ಕನ್ನಡ ನಾಡಿನ ಜೊತೆ ಈ ಕುಮಾರನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ ಯಾಕೆ ಈ ರೀತಿ ಅದ್ರ ಬಗ್ಗೆನೇ ಏನು ಕೇಳ್ಬೇಕು ಅನ್ಸಾಕತ್ತೈತೆ ಅಂದ್ರೆ ನೋಡ್ರಿ, ಇನ್ಸ್ಟಾಗ್ರಾಮಲ್ಲಿ ಇವಾಗ ನೋಡ್ರಿ ಏನಕ್ಕೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಅವರಿಗೆ ಎಲ್ಲರ ಮೈಂಡ್ ಸೆಟ್ಟು ನಮ್ಮ ಜೀವನದ ರಿಮೋಟನ್ನು ಅವ್ರ ಕೈಗೆ ಕೊಟ್ಟು ಕುಂತು ಬಿಟ್ಟಿವಿ ನಾವು. ಹೆಂಗ ನಮ್ಮ ಜೀವನದ ರಿಮೋಟನ್ನು ಅವ್ರ ಕೈಯಲ್ಲಿ ಹೆಂಗೆ ಕೂತೀವಿ, ಹೆಂಗೆ ಕೊಟ್ಟು ಕುಂತೀವಿ ಅನ್ನೋದಕ್ಕೂ ಒಂದಿಷ್ಟು ಉದಾಹರಣೆಗಳದು. ಅದು ಅನ್ನೋದಕ್ಕೂ ಒಂದಿದು. ಇವಾಗ ನೋಡಿ, ಇನ್ಸ್ಟಾಗ್ರಾಮ್ ಇದನ್ನ ಮಾಡ್ತಾರಪ್ಪ ಅಂತಂದ್ರೆ ಅದರಿಂದ ಕಾಣದ ಕೈಗಳು ಸಾಕಷ್ಟು ನಮ್ಮ ಮೈಂಡನ್ನ ಆಪ್ರೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನರು ಅದ್ರ ಹಿಂದೆ ಬ್ಯಾಕ್ ಎಂಡ್ ಆಗಿ ವರ್ಕ್ ಮಾಡ್ತಾ ಇರ್ತಾರ. ಹೌದಾ? ಅವ್ರಿಗೆ ನಮ್ಮ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊತಾರೆ. ನೀವು ಜಾಸ್ತಿ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರ್ತೀರಿ, ಅದರಲ್ಲಿ ಯಾವುದು ಜಾಸ್ತಿ ನೀವು ಲೈಕ್ನ ಮಾಡಿರ್ತೀರಿ, ಯಾವ್ದು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತೀರ, ಅವ್ರಿಗೆ ಆಲ್ರೆಡಿ ಅದನ್ನೆಲ್ಲ ಮೈಂಡ್ ಸೆಟ್ನ ನಿಮ್ಮದು ಮೈಂಡ್ ಸೆಟ್ ನಿಮ್ಗೆ ಇದನ್ನೇ ಜಾಸ್ತಿ ನೋಡುತ್ತೆ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಇವರು ಇದೇ ವಿಡಿಯೋಸ್ನ ಕಂಟಿನ್ಯೂಸ್ ಹಾಕಿದ್ರೆ ಕಂಟಿನ್ಯೂಸ್ ಜಾಸ್ತಿ ಆಗಿ ನೋಡ್ತಾರೆ ಅನ್ನೋದು ಅವ್ರು ಕಾಣದ ಕೈಗಳಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ನೊಂದು, ನಮ್ಮ ಮೈಂಡಲ್ಲಿ ನಮ್ಮದು ಮೆದುಳಲ್ಲಿ ಒಂದು ಡೊಪಮೈನ್ ಎಂಬ ರಾಸಾಯನಿಕ ಕ್ರಿಯೆ. ಡೊಪಮೈನ್ ಅಂತಂದ್ರೆ ಒಂದು ಸಂತೋಷದ ರಾಸಾಯನಿಕ. ಇನ್ನೊಂದು ಅದರದ್ದು ಅರ್ಥ ಅಂದ್ರೆ ಬಯಕೆಯ ರಾಸಾಯನಿಕ ಅಂತ ಬರುತ್ತೆ. ಇವಾಗ ನೀವು ಜಾಸ್ತಿ ಹೆಚ್ಚು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಒಂದೊಂದಾಗಿ ಜಾಸ್ತಿ ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅವಾಗ ನಮ್ದು ಟೈಮ್ ಹೋಗಿರೋದೇ ಗೊತ್ತಾಗಲ್ಲ. ಇವಾಗ ಜಸ್ಟ್ ಬಂದು ನೋಡ್ತಾ ಇದೀವಿ ಅಂತಂದ್ರೆ 1 hour ಯಾವಾಗ ಆಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ನಮ್ದು ಆ ರಾಸಾಯನಿಕ ಕ್ರಿಯೆಯಿಂದ ಏನಂದ್ರೆ ಅದೇನು ಗೊತ್ತಾ, ಸಂತೋಷದ ರಾಸಾಯನಿಕ. ಅದರಿಂದ ನೋಡಿದ ತಕ್ಷಣ ನಮ್ಗೊಂದು ಏನೋ ಒಂದು ಫೀಲು, ಓ ಚೆನ್ನಾಗೈತೆ, ಸಖತ್ತಾಗಿದೆ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಇದರಿಂದ ಕಾಣದ ಕೈಗಳು ಯಾವ ರೀತಿ ವರ್ಕ್ ಆಗ್ತವೆ, ಸೈಕಾಲಜಿಸ್ಟ್ ಅಂದ್ರೆ ನಮ್ಮ ಹಿಂದೆ ಇನ್ಸ್ಟಾಗ್ರಾಮ್ ಬ್ಯಾಕ್ ಎಂಡ್ ಹಿಂದೆ ಸೈಕಾಲಜಿಸ್ಟ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ನಮ್ಮ ಮೈಂಡ್ ಸೆಟ್ನ, ನಮ್ಮ ಮೈಂಡ್ಗಳನ್ನ ಅರ್ಥ ಮಾಡ್ಕೊಳ್ಳೋದು. ಕಾಣದ ಕೈಗಳು ಯಾವ ರೀತಿ ವರ್ಕ್ ಮಾಡ್ತವೆ ಇದರಲ್ಲಿ, ಒಂದು ಸೂಚನೆ. ಇವಾಗ ನೋಡಿ, ಸಡನ್ ಆಗಿ ಏನೋ ಒಂದು ರಾತ್ರಿ ಮಲ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಟನ್ ಅಂತ ಒಂದು ಮೆಸೇಜ್ ಬರುತ್ತೆ ನಿಮಗೆ. ಮೆಸೇಜ್ ಬಂದರೆ ಇಮ್ಮಿಡಿಯೇಟ್ ನೆಕ್ಸ್ಟ್ ಒಂದು ಕ್ರಿಯೆ. ಇಮ್ಮಿಡಿಯೇಟ್ ಅದು ನೋಡ್ತೀರಾ, ಮೆಸೇಜ್ ಬರುತ್ತೆ, ಅದು ನೋಡ್ತೀರಾ, ನೋಡ್ಬಿಟ್ಟು ಯಾವುದು ರೀಲ್ಸು ಅದನ್ನಷ್ಟೇ ನೋಡ್ಬಿಟ್ಟು ಏನಾದರೂ ಸುಮ್ಮಾಗ್ತೀರಾ ನೀವು? ಇಲ್ಲ, ಅದು ನೋಡಿಕೊಂಡು ಅದನ್ನು ನೆಕ್ಸ್ಟ್ ಒಂದು ಹಂಗೆ ನೀವು ಎಷ್ಟು ನೋಡ್ತಾ ಇದ್ದೀರಾ ಹಂಗೆ ನೋಡ್ಕೊಂಡು ರಾತ್ರಿ 2 ಗಂಟೆ ಆಗಿದ್ದೆ ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಕಾಣದ ಕೈಗಳು ನಿಮಗೆ ಅದೇ ರೀತಿ ತೋರಿಸ್ತದೆ. ನಿಮ್ಗೆ ಏನು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ಒಂದು ಇನ್ನೂ ಚೆನ್ನಾಗಿರೋದು ಸಿಗ್ಬೋದಾ, ಇನ್ನೂ ಚೆನ್ನಾಗಿರ್ಬೋದು, ಅದರಲ್ಲಿ ಏನಾದ್ರು ತಿಳ್ಕೊಬೋದಾ, ಇನ್ನೊಂದು ಏನಾದ್ರು ನೋಡ್ಬೋದಾ, ಆ ಥರ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಆ ಥರ ನಿಮಗೆ ವೀಡಿಯೋಸ್ನ ಕಳಿಸ್ತಾ ಇರ್ತಾರೆ. ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಒಂದರಿಂದ ಒಂದು. ಇವಾಗ ನೋಡಿ, ಒಬ್ಬ ಯಾವುದೋ ಜಾನಪದ ಸಾಂಗ್ನ ಕೇಳ್ತಾ ಇರ್ತಾನೆ ಜಾಸ್ತಿ ಹೊತ್ತು ಅಂತಂದ್ರೆ, ಒಂದು ಏನಾದ್ರು ರೀಲ್ಸ್ ನೋಡ್ಬೇಕಾದ್ರೆ ಜಾನಪದ ಸಾಂಗ್ ಬಂತು ಅಂದರೆ ಅದನ್ನ ಫುಲ್ಲಾಗಿ ನೋಡ್ದೆ ಅಂದರೆ ಕಂಟಿನ್ಯೂಸ್ ಆಗಿ ಅವ್ನಿಗೆ ಜಾನಪದ ಸಾಂಗ್ಸೇ ಬರ್ತವೆ. ಇಲ್ಲ ಅವ್ನು ಬೇರೆ ಯಾವುದೋ ಮೋಟಿವೇಶನ್ ವೀಡಿಯೋಸ್ ನೋಡ್ತಾ ಇರ್ತಾನಂತಂದರೆ ಒಂದು ವೀಡಿಯೋ ಅದನ್ನ ಫುಲ್ಲಾಗಿ ನೋಡಿದ್ನಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರ್ತವೆ. ಅಂದರೆ ಇಲ್ಲಿ ಅವ್ರಿಗೆ ಬ್ಯಾಕ್ ಎಂಡ್ ಆಗಿ ನಿಮ್ಮ ಮೈಂಡ್ನ ಅವ್ರು ಕಂಟ್ರೋಲ್ ತೊಗೊಂಡಿರ್ತಾರೆ. ನಿಮಗೇನು ಇಷ್ಟನೋ, ನಿಮಗೇನಿದು ಅದನ್ನೇ ಕಂಟಿನ್ಯೂಸ್ ತೋರಿಸ್ತಾ ಇರ್ತಾರೆ. ಇಲ್ಲಿ ನಾವು ಅದನ್ನ ನೋಡ್ತಾ ನಮ್ದು ಟೈಮ್ ವೇಸ್ಟ್ ಆಗಿದ್ದೆ ನಮ್ಗೆ ಗೊತ್ತಾಗಲ್ಲ. ಇನ್ನು ನೆಕ್ಸ್ಟ್ ಒನ್, ಸಾಮಾಜಿಕ ಮೌಲ್ಯೀಕರಣ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ನೋಡಿ, ಇವಾಗ ನೀವು ಯಾವುದೇ ಒಂದು, ಇವಾಗ ವಿಡಿಯೋ ಮಾಡ್ತಾ ಇದ್ದೀರಿ, ವಿಡಿಯೋ ಮಾಡ್ಬಿಟ್ಟು ಸೆಂಡ್ ಮಾಡ್ತೀನಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ಬಿಟ್ಟು ಸೆಂಡ್ ಮಾಡ್ತಾರೆ. ಏನೋ ಒಂದು ಎಡಿಟಿಂಗ್ ಎಲ್ಲ ವಾಯ್ಸ್ ಓವರ್ ಕೊಟ್ಬಿಟ್ಟು ಸೆಂಡ್ ಮಾಡ್ತಾರೆ. ಅವಕ್ಕೆ ಲೈಕು, ಕಮೆಂಟು, ಶೇರು ಎಲ್ಲ ಬಂದೇ ಬರ್ತವೆ. ಲೈಕ್ ಬಂದ್ಬಿಟ್ರೆ ಅವನಿಗೆ ಪ್ರೌಡು, ಜನ ನನ್ನ ಒಪ್ಕೊತಾ ಇದ್ದಾರೆ, ಕಮೆಂಟ್ ಮಾಡಿದ್ರೆ ಜನ ನನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಅವನ ಬಗ್ಗೆ ಅವ್ನಿಗೆ ಪ್ರೌಡ್ ಫೀಲ್ ಆಗುತ್ತೆ. ಅದೇ ಅವ್ನಿಗೆ ಯಾವುದು ಲೈಕ್, ಕಮೆಂಟು, ವ್ಯೂಸು ಜಾಸ್ತಿ ಬರಲಿಲ್ಲ ಅಂದರೆ ಅವನು ಏನೋ ಕಳ್ಕೊಂಡೇ ಇರೋ ಥರ, ನನಗೇನಕ್ಕೆ ಹಿಂಗೆ ಆಗ್ತಾ ಇದೆ, ನನ್ನಿಂದ ನನ್ನ ವೀಡಿಯೋಸ್ದಲ್ಲಿ ಏನು ಕಂಟೆಂಟ್ ಸಿಗ್ತಾ ಇಲ್ವಾ, ನನ್ನ ವೀಡಿಯೋಸಿಂದ ಯಾರಿಗೂ ಇಷ್ಟ ಆಗ್ತಾ ಇಲ್ವಾ ಅಂದರೆ ಇವಾಗ ಏನು ನಮ್ಮ ಖುಷಿ, ನಮ್ಮ ಸಂತೋಷ, ಏನೇ ನಮ್ಮ ಜೀವನದ ಅನುಭವಗಳನ್ನೆಲ್ಲ ನಮ್ಮದು ರಿಮೋಟ್ ಮಾಡಿಬಿಟ್ಟು ನಾವು ಅವ್ರ ಕೈಲಿ ಕೊಟ್ಟಿರೋ ಥರ. ನೀವು ಏನೋ ಜಾಸ್ತಿ ಲೈಕ್ಸ್ ಕಮೆಂಟ್ಸ್ ಬಂತು ಅಂದ್ರೆ ಸಖತ್ ಖುಷಿಯಾಗಿರ್ತಾರೆ, ಸಖತ್ ಎಂಜಾಯ್ಮೆಂಟ್ ಮಾಡ್ತಾರೆ. ಅದೇ ಯಾವುದು ವ್ಯೂಸ್ ಬರಲಿಲ್ಲ, ಯಾವುದು ಲೈಕ್ಸ್ ಬರಲಿಲ್ಲ ಅಂದ್ರೆ ಏನೋ ನನ್ನ ಕೈಲಿ ಆಯ್ತಾ ಇಲ್ಲ, ನನ್ಗೆ ಮಾಡೋಕ್ಕಾಯ್ತಲ್ಲ,
ಹಂಗೆಲ್ಲ ಆಗ್ತಾ ಇಲ್ಲ ಅನ್ನೋದನ್ನ ಮೈಂಡ್ ಸೆಟ್ ಬರುತ್ತೆ. ಪರ್ ಡೇ ಏನಿಲ್ಲ ಅಂತಂದ್ರು ಒಂದು ಇನ್ಸ್ಟಾಗ್ರಾಮ್ ಒಂದು ವಿಡಿಯೋಸ್ ಆಗಲಿ ಆಲ್ ಓವರ್ ನಮ್ಮದು ಇನ್ಸ್ಟಾಗ್ರಾಮ್ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಎಷ್ಟು ಬಟನ್ಸ್ ಎಷ್ಟು ಸಲ ಲೈಕ್ ಆಗ್ತವೆ 4.6 ಬಿಲಿಯನ್ ಮಿಲಿಯನ್ಗಿಂತನೂ ಹೆಚ್ಚು ಬಿಲಿಯನ್ ಅಷ್ಟು ಲೈಕ್ಸ್ ಬರ್ತವೆ. ಅಂದರೆ ಇನ್ಸ್ಟಾಗ್ರಾಮ್ ಆಥರೈಸ್ಡ್ ಇನ್ಸ್ಟಾಗ್ರಾಮ್ ಇರೋರಿಗೆ ಎಷ್ಟು ಫೌಂಡರ್ ಅವ್ರಿಗೆ ಎಷ್ಟು ದುಡ್ಡು ಹೋಗ್ಬೋದು, ಎಷ್ಟು ಕೋಟಿ ಗಂಟ್ಲೆ ದುಡ್ಡು ಹೋಗುತ್ತೆ ಅವ್ರಿಗೆ. ನೀವು ಇನ್ಸ್ಟಾಗ್ರಾಮ್ ನೋಡ್ತಾ ಆ ಥರ ಇವಾಗ ಒಂದರಿಂದ ಒಂದು ನೋಡ್ತಾ ಇದೀವಿ ಅಂತಂದರೆ ಅದನ್ನು ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಇವ್ರು ವೀಡಿಯೋಸ್ನ ಲೈಕ್ ಮಾಡ್ತಾರೆ, ಯಾವ ರೀತಿ ಯಾವ ವೀಡಿಯೋಸ್ಗೆ ಇವ್ರು ಕಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಕಂಟಿನ್ಯೂಸ್ ಆಗಿ ಅದೇ ಥರದ ವೀಡಿಯೋಸ್ನ ಕೊಡ್ತಾ ಇರ್ತಾರೆ ಅವರು. ಇನ್ನೊಂದು ಹೋಲಿಕೆ, ಅಂದರೆ ಒಬ್ರಿಗೊಬ್ರು ಹೋಲಿಕೆ ಮಾಡ್ಕೊಳ್ಳೋದು. ಇವಾಗ ನೋಡಿ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಿರ್ತಾನೆ, ಒಬ್ಬರ ಬಗ್ಗೆ ಮೋಟಿವೇಶನ್ ಕೊಡ್ತಾ ಇರ್ತಾನೆ ಅಂತಂದರೆ ಇನ್ನೊಬ್ಬನು ಏನೋ ಒಂದು ತಂದೆ ಸ್ಟೈಲಲ್ಲಿ ತಂದೆ ಕ್ಯಾಟಗರಿಯಲ್ಲಿ ಒಂದು ವೀಡಿಯೋಸ್ನ ಮಾಡಿಬಿಟ್ಟು ಕಳಿಸ್ತಾ ಇರ್ತಾನೆ, ಏನೋ ಸೆಂಡ್ ಮಾಡ್ತಾನೆ. ಅವ್ನಿಗಾಗೋಷ್ಟು ವ್ಯೂಸು ನನ್ಗಾಯ್ತಾ ಇಲ್ವಲ್ಲ, ನಾನು ಏನು ಅವನ ಥರ ಎಡಿಟ್ ಮಾಡ್ತಾ ಇಲ್ವಾ, ಅವನ ಥರ ನನ್ಗೆ ಮಾತಾಡ್ತಾ ಇಲ್ವಾ, ನನ್ನ ಕಮ್ಯುನಿಕೇಶನ್ ಸ್ಕಿಲ್ ಇಲ್ವಾ ಅನ್ನೊಂದು ಇನ್ನೊಬ್ಬರ ಬಗ್ಗೆ ಹೋಲಿಕೆ ಮಾಡ್ಕೊಳ್ಳೋದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಇದರಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಅವಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಏನು ಅವನಿಗೆ ಆಯ್ತಾ ಇಲ್ಲ, ನನಗೇನಕ್ಕೆ ಆಗ್ತಾ ಇದೆ, ಅವ್ನಿಗೆ ಆಗ್ತಾ ಇದೆ ಅಂದ್ರೆ ನನಗೇನಕ್ಕೆ ಆಗ್ತಾ ಇಲ್ಲ. ಮೊದಲು ಈ ಹೋಲಿಕೆ ಅನ್ನೋದನ್ನ ಮೊದಲು ಬಿಟ್ಬಿಡ್ಬೇಕು. ಆಮೇಲೆ ತನ್ನಿಂದ ತಾನೇ ಅರಿವು ಮೂಡಿಸ್ಕೋಬೇಕು. ಏನಕ್ಕೆ ಆಗ್ತಾ ಇಲ್ಲ, ನನ್ನಿಂದ ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನೆಲ್ಲ ತಿಳ್ಕೊಂಡು ಮುಂದೆ ಮಾಡಿದರೆ ಅವ್ರಿಗೆ ಏನಾದರೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಕಂಟಿನ್ಯೂಸ್ ಆಗಿ ಏನೋ ಒಂದು ನೋಡ್ಕೊಂಡು ಕೂತಿದ್ರೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ಮೈಂಡ್ ಸೆಟ್ ಇವ್ರದ್ದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ, ಯಾವ ರೀತಿ ಇವ್ರು ನಮ್ಮ ಮೈಂಡ್ನ ನಮ್ಮದು ಕಂಟ್ರೋಲಿಂಗ್ ಸಿಸ್ಟಮ್ನ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ನವ್ರಿಗೆ ಕೊಟ್ಬಿಟ್ಟಿದ್ದೀವಿ. ನೀವು ಏನೇ ಮಾಡಿದ್ರು ನಾವು ಇವಾಗ ನೋಡಿ ಒಂದು ಸಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಬರೀ ಎರಡೇ ರೀಲ್ಸ್ ನೋಡ್ಬಿಟ್ಟು ಸುಮ್ಮನೆ ಕೂರ್ತೀರಾ? ಇಲ್ಲ, ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀರ. ಅಲ್ಲಿ ನಿಮ್ಮದು ಟೈಮ್ ವೇಸ್ಟ್ ಆಗಿದ್ದೇ ಗೊತ್ತಾಗಲ್ಲ. ಇಲ್ಲಿ ನಿಮ್ಮದು ಹಂಗೆ ಟೈಮ್ ವೇಸ್ಟ್ ಆಗಿದ್ದು ಗೊತ್ತಾಗಲ್ಲ. ನಿಮ್ಮದು ನೀವು ನೋಡೋ ವ್ಯೂಸ್ಗೆ ಅಲ್ಲಿ ಅವರು ಇನ್ಸ್ಟಾಗ್ರಾಮ್ದವ್ರು ಬೇಜಾನ್ ದುಡ್ಡು ಮಾಡಿಕೊಂಡು ಆರಾಮಾಗಿರ್ತಾರೆ. ನಾನಿಲ್ಲಿ ಇನ್ಸ್ಟಾಗ್ರಾಮ್ ನೋಡಲೇಬೇಡಿ ಅಂತ ನಾನು ಏನು ಹೇಳ್ತಾ ಇಲ್ಲ. ನೋಡ್ರಿ, ಅದಕ್ಕೂ ಒಂದು ಲಿಮಿಟ್, ಏನು ಮಿನಿಮಮ್ ಎಲ್ಲದಕ್ಕೂ ಟೈಮಿಂಗ್. ಜೀವನದಲ್ಲಿ ಒಂದು ಸಲ ಟೈಮಿಂಗ್ ಅನ್ನೋದು, ಒಂದು ಸಲ ಟೈಮ್ ವೇಸ್ಟ್ ಆಯಿತು ಅಂತಂದ್ರೆ ಆ ವೇಸ್ಟ್ ಆದ ಟೈಮು ರಿಟರ್ನ್ ನಮಗೆ ಸಿಗಲ್ಲ. ಅದೇ ಟೈಮ್ನ ನಾವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಉಪಯೋಗ. ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ಆ ಟೈಮ್ ಯಾವತ್ತೂ ಸಿಗಲ್ಲ. ಮಾಡಿ, ಒಂದು ಲಿಮಿಟಲ್ಲಿ ಮಾಡಿ. ನೋಡಿ, ಯಾವುದು ರೀಲ್ಸ್ ರೀಲ್ಸ್ ನೋಡಬೇಡಿ ಅಂತ ಹೇಳಲ್ಲ, ನೋಡಿ. ರೀಲ್ಸ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಎಲ್ಲದಕ್ಕೂ ಒಂದು ಲಿಮಿಟು ಮಾಡಿಬಿಟ್ಟು ನಮ್ಮದೇ ಇದರಲ್ಲೇ ನಮ್ಮದು ಜೀವನ, ಇದರಲ್ಲೇ ನಮ್ದು ಇದು ಅನ್ನೋ ಥರ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟು ಹೇಳ್ಬಿಟ್ಟು ನನ್ನ ಈ ಚಿಕ್ಕದಾದ ಚೊಕ್ಕ ವಿಡಿಯೋಗೆ ನಾನು ವಿರಾಮ ಕೊಡ್ತೇನೆ. ಧನ್ಯವಾದ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.